ಕೊಡಗು ಜಿಲ್ಲೆಯ ರಂಜಿತಾ ಕೊಲೆ ಖಂಡಿಸಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಚಿಕ್ಕಮಗಳೂರಿನ ಆಜಾದ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ದಲಿತರ ಮೇಲೆ ನಿರಂತರ ದೌರ್ಜನ್ಯಗಳು, ಅತ್ಯಾಚಾರ, ಕೊಲೆಗಳು ನಡೆಯುತ್ತಿವೆ. ಕೊಡಗು ಜಿಲ್ಲೆಯ ಆದಿವಾಸಿಗಳು ಸ್ವಂತ ಮನೆ ನಿವೇಶನಗಳು ಇಲ್ಲದೆ ಜೀವನ ಪರ್ಯಂತ ಎಸ್ಟೇಟ್ ಮಾಲೀಕರ ಲೈನ್ ಮನೆಗಳಲ್ಲಿ ಜೀತದಾಳುಗಳಂತೆ ಶೋಷಣೆಗೆ ಒಳಗಾದಂತ ಧ್ವನಿ ಇಲ್ಲದವರಿಗೆ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದ ರಂಜಿತಾ ಎಂಬ ವಿದ್ಯಾರ್ಥಿನಿ ಕೊಲೆ ಖಂಡನೀಯ. ತಪ್ಪಿತಸ್ಥರನ್ನ ಗಲ್ಲಿಗೇರಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ವೆಂಕಟೇಶ್ ಅವರು ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ರಂಜಿತಾಳ ಕೊಲೆಯನ್ನು ಖಂಡಿಸಿ ಕೊಲೆಗಡಿಕರಿಗೆ ಉಗ್ರ ಶಿಕ್ಷೆಯನ್ನು ಕೊಡಬೇಕು, ಅವರಿಗೆ ಗಲ್ಲಿಗೇರಿಸಬೇಕು ಅಂತೇಳಿ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ರಂಜಿತಾ ಕೊಡಗಿನ ಒಂದು ಹೆಣ್ಮಗಳು. ನಾವು 2 ಬಾರಿ, ನಾನು ಭವಾನಿ ಮೇಡಮ್ ಅವರು ಮತ್ತು ನಮ್ಮ ಪದಾಧಿಕಾರಿಗಳು, ರಾಜ್ಯ ಸಮಿತಿ ಪದಾಧಿಕಾರಿಗಳು ಕೊಡಗಿನಲ್ಲಿ ಶೋಷಿತರ ಪರವಾಗಿ ಹೋರಾಟ ಮಾಡಿದಾಗ ಆ ಹೆಣ್ಣುಮಗಳು ಐಸೋಟ್ನೂರಿನಿಂದ ಪೊನ್ನಂಪೇಟೆ ತಹಶೀಲ್ದಾರ್ ಆಫೀಸ್ವರೆಗೂ 15 ಕಿಲೋಮೀಟರ್ ಕಾಲ್ನಡಿಗೆ ಜಾಥಾದಲ್ಲಿ ಭಾಗವಹಿಸಿ ಹೋರಾಟದಲ್ಲಿ ಭಾಗಿಯಾಗಿದ್ದು. ಅದೇ ರೀತಿ ಎಸ್ಟೇಟಿನ ಲೈನ್ ಮನೆಗಳಲ್ಲಿ ಶೋಷಣೆಗೆ ಒಳಗಾಗಿದ್ದಂಥ ಜೀತದಾಳುಗಳಂತೆ ದುಡಿತಿರ್ತಕ್ಕಂಥ ಲೈನ್ ಮನೆ ಕೂಲಿ ಕಾರ್ಮಿಕರಿಗೆ ವಸತಿ ಕೊಡಬೇಕು, ಅವರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಹೋರಾಟ ಮಾಡಿದಾಗ ಪೊನ್ನಂಪೇಟೆ ಸೊಂಟೆಕೊಪ್ಪಲಿಂದ ಪೊನ್ನಂಪೇಟೆ ತಹಶೀಲ್ದಾರ್ ಆಫೀಸ್ವರೆಗೂ 8 ಕಿಲೋಮೀಟರ್ಗಳ ಕಾಲ ನಾವು ನಡ್ಕೊಂಡ್ಬಂದಾಗ ಆ ಕಾಲ್ನಡಿಗೆ ಜಾಥೆಯಲ್ಲೂ ಸಹ ಭಾಗವಹಿಸಿ ಹೋರಾಟದ ಮುಂಚೂಣಿಯಲ್ಲಿದ್ದು. ಈ ಹೆಣ್ಮಗಳು ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಜರ್ನಲಿಸಂ, ಪತ್ರಿಕೋದ್ಯಮ ವ್ಯಾಸಂಗವನ್ನು ಮಾಡ್ತಾ ಇದ್ಲು. ಇಂತಹ ಒಂದು ಹೋರಾಟದ ಹೆಣ್ಣುಮಗಳನ್ನು ಅಲ್ಲಿನ ಎಸ್ಟೇಟ್ ಮಾಲೀಕರು ಮತ್ತು ಅಲ್ಲಿನ ಕೆಲವು ಕುತಂತ್ರಿಗಳು ಒಂದು ತಂತ್ರ ರೂಪಿಸಿ ಅವಳನ್ನು ಅಯ್ಯಪ್ಪ ಅಂತಕ್ಕಂಥ ಒಬ್ಬ ಯುವಕನ ಪರಿಚಯ ಮಾಡಿಸಿ ಬೆಂಗಳೂರಿಗೆ ಕಳಿಸಿ ಅಲ್ಲಿ ಆಕೆಯನ್ನು ಅತ್ಯಾಚಾರ ಮಾಡ್ತಾರೆ. ಅತ್ಯಾಚಾರ ಮಾಡಿ ವೈರ್ನಿಂದ ಅವಳನ್ನು ಕುತ್ತಿಗೆಗೆ ನೇಣು ಬಿಡಲು ಕೊಲೆ ಮಾಡಲಾಗ್ತದೆ. ಇಂತಹ ಒಂದು ಘಟನೆಯನ್ನು ಕರ್ನಾಟಕ ರಾಜ್ಯಾದ್ಯಂತ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ ಬಂಧುಗಳೇ. ಇವತ್ತು ಏನಾಗಿದೆ ಅಂದರೆ ದಲಿತ ಹೆಣ್ಣು ಮಕ್ಕಳಿಗೆ ಪ್ರೀತಿ ಪ್ರೇಮನ್ನ ಒಂದು ವ್ಯಾಮೋಹವನ್ನು ತೋರಿಸಿ ಅವರನ್ನು ವಂಚನೆ ಮಾಡಿ ಅವರನ್ನು ಕೊಲೆ ಮಾಡ್ತಿದ್ದಾರೆ, ಕೊಲೆ ಮಾಡಿ ತಪ್ಪಿಸ್ಕೊಳ್ತಾ ಇದ್ದಾರೆ ಕ್ರಿಮಿನಲ್ಸು. ಅಂತಹ ಕೊಲೆಗಡಿಗರನ್ನು ನಾವು ಬಂಧಿಸಬೇಕು ಅಂತೇಳಿ ಮತ್ತು ಈ ನಾಡಿನಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ನೀಡಬೇಕು. ಸ್ಟೂಡೆಂಟ್ ಇವಳು ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ಲು. ಹಾಗೆ ನಮ್ಮ ದಲಿತರ ಪರವಾಗಿ ಹೋರಾಟಗಾರತಿಯಾಗಿ ಈ ಒಂದು ವರ್ಷದ ಹಿಂದೆಯೂ ಸಹ ಭೂಮಿ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ತುಂಬಾ ಚುರುಕಾಗಿ ಅತ್ಯಂತ ಹೋರಾಟಗಾರ್ತಿಯಾಗಿ ಬಂದಿದ್ರು. ಆದರೆ ಸವರ್ಣಿಯರು ಈ ಒಂದು ಹುಡುಗಿಯನ್ನ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿರೋದು ನಮಗೆ ನೋಡಿದ ತುಂಬಾ ಬೇಸರದ ಸಂಗತಿಯಾಗಿದೆ. ಯಾಕಂದ್ರೆ ಮಹಿಳೆಯರಿಗೆಲ್ಲ ಕಾನೂನುಗಳು ಇದ್ರು, ಕೊಡಗಿನಲ್ಲಿ ಆಗುತ್ತಿರುವ ಮಹಿಳೆಯರ ಮೇಲೆ ದೌರ್ಜನ್ಯ ಇನ್ನೂ ನಿಲ್ತಾ ಇಲ್ಲ. ಈ ಉದ್ದೇಶದಿಂದ ಇವತ್ತು ನಾವು ಇಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಒಂದು ಸರ್ಕಾರ ಇದನ್ನು ನಮಗೆ ಪರಿಗಣನೆ ತಗೋಬೇಕು. ಮಹಿಳಾ ದೌರ್ಜನ್ಯ ಇಲ್ಲಿಗೆ ನಿಲ್ಲಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಇನ್ನೂ ಉನ್ನತವಾಗಿ ಹೋರಾಟಗಳನ್ನು ಮಾಡುತ್ತೇವೆ ಅಂತ ಈ ಮೂಲಕ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ದಿನಾಂಕ 11/3/2026 ರಂಜಿತಾ ಇವರು ಒಬ್ಬ ಜರ್ನಲಿಸ್ಟ್ ವಿದ್ಯಾರ್ಥಿನಿ. ಇವರು ನಮ್ಮ ದಲಿತ ಪ್ರಗತಿಪರ ಹೋರಾಟದಲ್ಲಿ ಸಕ್ರಿಯ ಭಾಗವಂತ ಮಹಿಳೆ. ಮತ್ತು ಎಲ್ಲ ಹೋರಾಟದಲ್ಲಿಯೂ ಮುಂಚೂಣಿಯಾಗಿ ಕಾರ್ಯಕ್ರಮವನ್ನು ಸಮಾಜದ ಅಭಿವೃದ್ಧಿಗೋಸ್ಕರ ಅಥವಾ ಮಹಿಳೆಯರ ಹಕ್ಕಿಗೋಸ್ಕರ ಓಡಿದಂಥ
ಒಬ್ಬ ಧೀಮಂತ ಮಹಿಳೆ ಆ ವಿದ್ಯಾರ್ಥಿ ಜರ್ನಲಿಸ್ಟ್ ವಿದ್ಯಾರ್ಥಿಯ ಮೇಲೆ ಸವರ್ಣಿಯಾದ ಒಬ್ಬ ವ್ಯಕ್ತಿ ತಮ್ಮ ಧ್ಯೇಯ ಕೃತ್ಯಕ್ಕೋಸ್ಕರ ಬಳಸಿ ಅವರನ್ನು ಅತ್ಯಾಚಾರ ಮಾಡಿ ಮತ್ತು ಅವರನ್ನು ಬಲವಂತವಾಗಿ ಅವರನ್ನು ಕೊಲೆ ಮಾಡಲಾಗುತ್ತೆ. ಈ ಕೊಲೆಯನ್ನು ಅತಿ ಹೆಚ್ಚು ಮಹಿಳಾ ಸಂಘಟನೆಗಳು ಖಂಡಿಸಬೇಕಾಗಿತ್ತು. ಇಲ್ಲಿಯವರೆಗೆ ಪುರುಷ ಸಂಘಟನೆಗಳು ಮತ್ತು ನಮ್ಮ ಯಾವುದೇ ಸಮಾಜದ ಮಹಿಳಾ ಸಂಘಟನೆಗಳು ಇದ್ರ ಬಗ್ಗೆ ಭಾಳ ಉಗ್ರವಾಗಿ ಪ್ರತಿಭಟನೆ ಮಾಡಬೇಕಾಗಿತ್ತು. ಮಹಿಳೆಯರ ಮೇಲೆ ಅತ್ಯಾಚಾರ ಆದಾಗ, ದೌರ್ಜನ್ಯ ಆದಾಗ, ಕೊಲೆ ಆದಾಗ ಮಹಿಳೆಯರ ಬಗ್ಗೆ ಯಾಕೆ ಇವರು ಅನುಕಂಪ ತೋರಿಸೋದಿಲ್ಲ? ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮಹಿಳಾ ಸಂಚಾಲಕರಾದ ಭವಾನಿ, ಜಿಲ್ಲಾ ಸಂಚಾಲಕರಾದ ಭೀಮಯ್ಯ, ಪುಟ್ಟಸ್ವಾಮಿ, ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ರಮೇಶ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.